ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ರೇಖಾ ಅಡುಗೆಗೆ ಸ್ವಾಗತ. ಇವತ್ತು ಎಲ್ಲರಿಗೂ ಇಷ್ಟವಾಗುವಂಥ ರೆಸಿಪಿ ಜಿಲೇಬಿ ಮಾಡ್ತಾಯಿದ್ದೀನಿ. ಇದು ತುಂಬ ಮಾಡೋದು ಸುಲಭ. ತುಂಬ ಜನನು ಕಮೆಂಟ್ ಮಾಡ್ತಾಯಿದ್ರಿ, ರಿಕ್ವೆಸ್ಟ್ ಮಾಡ್ಕೊತಾ ಇದ್ರಿ ಜಿಲೇಬಿ ರೆಸಿಪಿ ತೋರಿಸಿ ಅಂತ. ಇವತ್ತು ನಾನು ಮನೆಯಲ್ಲೇ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ನೋಡಿ, ಸುಮಾರು 1 ಕಪ್ ಆಗೋಷ್ಟು 200 ಗ್ರಾಮ್ ಆಗೋಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಒಂದು 300 ಗ್ರಾಮ್ ಆಗೋಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಒಂದು 4 ರಿಂದ 5 ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರು, ಸುಮಾರು ಒಂದು ಅರ್ಧ ಕಪ್ಪು. ಮತ್ತು ಬೇಕಿಂಗ್ ಪೌಡರ್ ಒಂದು ಅರ್ಧ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಮತ್ತು ನಿಂಬೆಹಣ್ಣು ಒಂದು ಅರ್ಧ ತೊಗೊಂಡಿದ್ದೀನಿ. 1 ಪಿಂಚ್ ಆಫ್ ಕೇಸರಿ ಕುಂಕುಮ ತೊಗೊಂಡಿದ್ದೀನಿ, ಅಂದರೆ ಸಾಫ್ರಾನು. ಫುಡ್ ಕಲರ್ ಯೆಲ್ಲೋ ಕಲರ್ದು ಒಂದು ಚಿಟಿಕೆ ಆಗೋಷ್ಟು ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ತುಪ್ಪನ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಜಿಲೇಬಿ ಮಾಡೋಕ್ಕೆ ಎಣ್ಣೆ. ಹಾಗೆ ಇದ್ರ ಜೊತೆಗೆ ಒಂದು ಸಾಸ್ ಬಾಟಲ್ ತೊಗೊಂಡಿದ್ದೀನಿ ಜಿಲೇಬಿ ಮಾಡೋಕ್ಕೆ. ನೀವು ಬೇಕಂದರೆ ಪ್ಲಾಸ್ಟಿಕ್ ಕವರ್ ಕೂಡ ಯೂಸ್ ಮಾಡ್ಬೋದು. ಈಗ ಹೇಗೆ ಮಾಡೋದಂತ ನೋಡೋಣ. ನೋಡಿ, ಒಂದು ಬೌಲ್ಗೆ ನಾನು ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ. ನೀವು ಮನೇಲಿ ಮಾಡೋದಾದರೆ ಸ್ವಲ್ಪ ಚಿಕ್ಕ ಚಿಕ್ಕ ಬಟ್ಲು ಬರುತ್ತಲ್ಲ, ಅದರಲ್ಲಿ ಅಳತೆ ತೊಗೊಂಡು ಮಾಡ್ಕೊಬೋದು. ಚೆನ್ನಾಗಿ ಬಂದಮೇಲೆ ಜಾಸ್ತಿನೇ ಮಾಡ್ಕೊಬೋದು. ನಾನು ಸುಮಾರು ಇವಾಗ ಒಂದು 200 ಗ್ರಾಮ್ ಆಗೋಷ್ಟು ಮೈದಾ ಹಿಟ್ಟು ಹಾಕಿದ್ದೀನಿ. ಚೆನ್ನಾಗಿ ಅದನ್ನು ಸೋಸಿಟ್ಕೊಂಡು ಅದಕ್ಕೆ ಕಾರ್ನ್ಫ್ಲೋರು, ಫುಡ್ ಕಲರು ಮತ್ತು ಮೊಸರು ಹಾಕ್ತಾಯಿದ್ದೀನಿ. ಮೊಸರು ಆದಷ್ಟು ಜಾಸ್ತಿ ಹಾಕೋಕ್ಕೆ ಹೋಗ್ಬೇಡಿ, ಯಾಕಂದರೆ ಹುಳಿ ಬಂದುಬಿಡುತ್ತೆ ಮತ್ತು ಚೆನ್ನಾಗಿ ಬರೋಲ್ಲ. ಇವಾಗ 1/4 kg ಮೈದಾ ಹಿಟ್ಟಿಗೆ ಸುಮಾರು ಒಂದು 4 ರಿಂದ 5 ಟೇಬಲ್ ಸ್ಪೂನ್ ಮೊಸರಾದರೆ ಸಾಕು. ಫುಡ್ ಕಲರ್ ಇಷ್ಟ ಆದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಕೂಡ ಮಾಡ್ಕೋಬೋದು. ಮತ್ತು ನಿಮ್ಗೆ ಏನಾದರೂ ಆರೆಂಜ್ ಕಲರ್ ಬೇಕಂದರೆ ಅದು ಕೂಡ ಯೂಸ್ ಮಾಡ್ಬೋದು. ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ದೋಸೆ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕಾಗುತ್ತೆ. ನೋಡಿ, ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕಿಲ್ಲ ಅಂದರೆ 1 ಟೇಬಲ್ ಸ್ಪೂನ್ ಬಿಸಿ ಎಣ್ಣೆ ಇದ್ರೂ ಹಾಕ್ಕೊಳ್ಳಿ, ಇಲ್ಲ ಮಾಮೂಲಿ ಎಣ್ಣೆ ಆದರೂ ಯೂಸ್ ಮಾಡಿ. ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ದೋಸೆ ಹಿಟ್ಟಿನ ಅದಕ್ಕೆ ಇರಬೇಕು. ಇದನ್ನು ಫುಲ್ಲು ಒಂದು ನೈಟ್ ಫುಲ್ಲು ಬಿಡ್ತೀನಿ. ಅಂದರೆ ಮಿನಿಮಮ್ 10 ರಿಂದ 12 ಅವರ್ ಬಿಡಬೇಕು. ನೋಡಿ, 10 ರಿಂದ 12 ಅವರ್ ಬಿಟ್ಟಿದೆ. ಹಿಟ್ಟು ಕೂಡ ರೆಡಿಯಾಗಿದೆ. ಸೊ ಇವಾಗ ನೈಟ್ ಮಾಡಿದ್ರೆ ನೀವು ಕಲಸಿಟ್ರೆ ಬೆಳಗ್ಗೆನೇ ಮಾಡಬೇಕು, ಇಲ್ಲ ಬೆಳಗ್ಗೆ ಕಲಸಿಟ್ರೆ ಸಂಜೆ ಮಾಡಬೇಕಾಗುತ್ತೆ. ಈಗ ಇದಕ್ಕೆ ಬೇಕಿಂಗ್ ಪೌಡರ್ ಹಾಕ್ಕೊತಾ ಇದ್ದೀನಿ, ಸುಮಾರು ಒಂದು ಅರ್ಧ ಟೇಬಲ್ ಸ್ಪೂನು. ಬೇಕಿಂಗ್ ಪೌಡರ್ ಇಲ್ಲ ಅಂದ್ರೂ ನಡೆಯುತ್ತೆ, ಹಾಕಿದ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ, ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಈ ಥರ ಸಾಸ್ ಬಾಟ್ಲಿಗೆ ಹಾಕಿಟ್ಕೊತಾ ಇದ್ದೀನಿ. ನಾನು ಹೇಳ್ದಂಗೆ ನಿಮಗೆ ಸಾಸ್ ಬಾಟ್ಲ್ ಇಲ್ಲ ಅಂದರೆ ಒಂದು ಹಾಲಿನ ಕವರು, ಇಲ್ಲ ಆಯಿಲ್ ಕವರು, ಪ್ಲಾಸ್ಟಿಕ್ ಕವರು ಆ ಥರ ಯೂಸ್ ಮಾಡ್ಬೋದು. ಮತ್ತು ಇದಕ್ಕೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸಕ್ಕರೆ ಹಾಕಿದ್ದೀನಿ. ಇವಾಗ 200 ಗ್ರಾಮ್ ಮೈದಾ ಹಿಟ್ಟು ತೊಗೊಂಡಿದ್ನಲ್ಲ, ಅದಕ್ಕೆ ಸ್ವಲ್ಪ ಡಬಲಾಗಿ ತೊಗೋಬೇಕು ಸಕ್ಕರೆ. ಅಂದರೆ ಸುಮಾರು ಒಂದು 400 ಗ್ರಾಮ್ ಆಗೋಷ್ಟು ತೊಗೋಬೇಕು. ನಾನಿಲ್ಲಿ ಒಂದು 300 ಗ್ರಾಮ್ ಸಕ್ಕರೆಗೆ ಒಂದು ಅರ್ಧ ಕಪ್ ಆಗೋಷ್ಟು ನೀರು ಹಾಕಿದ್ದೀನಿ. ಚೆನ್ನಾಗಿ ಒಂದೆಳೆ ಬರೋ ಪಾಕ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ. ಅದಕ್ಕೆ ಸಾಫ್ರಾನ್ ಹಾಕ್ತಾಯಿದ್ದೀನಿ, ಅಂದರೆ ಕೇಸರಿ ಕುಂಕುಮ ಹಾಕ್ತಾಯಿದ್ದೀನಿ. ಒಳ್ಳೆ ಕಲರ್ ಬರುತ್ತೆ. ಸುಮಾರು ಇದನ್ನು ಪಾಕ ಕುದಿಸ್ಬೇಕು ನೀವು ಒಂದು 15 ನಿಮಿಷ. ಮತ್ತು ನಿಂಬೆ ರಸ ಹಾಕ್ತಾಯಿದ್ದೀನಿ. ನಿಂಬೆ ರಸ ಹಾಕಿ ಸ್ಟವ್ ಆಫ್ ಮಾಡಬೇಕಾಗುತ್ತೆ. ನಿಂಬೆ ರಸ ಹಾಕೋದ್ರಿಂದ ನಮಗೆ ಪಾಕ ಹಾಗೆ ತೆಳ್ಳಿಗೆ ಜ್ಯೂಸಿಯಾಗಿ ಸೂಪರಾಗಿರುತ್ತೆ, ಗಟ್ಟಿ ಆಗಲ್ಲ. ನೀವು ಪಾಕ ಮಾಡಿಟ್ಬಿಟ್ರೆ ಅದು ಬೆಳ್ಳಗೆ ಮತ್ತೆ ಗಟ್ಟಿಯಾಗೋಗುತ್ತೆ. ನಿಂಬೆ ರಸ ಹಾಕಿದ್ರೆ ಅದೇನೂ ಆಗಲ್ಲ. ಅದನ್ನು ಹಾಗೆ ಪಕ್ಕಕ್ಕೆ ಇಟ್ಕೊಂಡು ಸ್ಟವ್ ಮೇಲೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ. ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ. ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಬೇಯಿಸಬೇಕು. ನೀವೇನಾದರೂ ಜಾಸ್ತಿ ಉರಿ ಇಟ್ಕೊಂಡು ಮಾಡಿದ್ರೆ ಚೆನ್ನಾಗಿ ಬರಲ್ಲ. ನೋಡಿ, ನಾನು ಸಾಸ್ ಬಾಟ್ಲಲ್ಲಿ ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಇಟ್ಟು ಒಂದು ಮೀಡಿಯಮ್ ಅದಕ್ಕೆ ಕಲಸಿಟ್ಕೊಂಡಿದ್ದೀನಿ. ಕರೆಕ್ಟಾಗಿ ನಾವು ಕೆಳಗಡೆ ನಮ್ಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಮಾಡ್ಕೋಬೋದು. ಮತ್ತು ಇದನ್ನು ಮಧ್ಯಮ ಉರಿನಲ್ಲಿ ಇಟ್ಕೊಂಡೆ ಬೇಯಿಸ್ಬೇಕಾಗುತ್ತೆ. ಜಾಸ್ತಿ ಉರಿ ಇಟ್ಕೊಂಡ್ರೆ ಚೆನ್ನಾಗಿರಲ್ಲ. ಮತ್ತು ಪಾಕನೂ ಅಷ್ಟೇ, ಫುಲ್ಲು ಆರಿರಬಾರ್ದು, ಸ್ವಲ್ಪ ಬೆಚ್ಚಗಿರಬೇಕು ಪಾಕ. ಯಾಕಂದರೆ ನಾವು ಇದನ್ನು ಎಣ್ಣೆಯಿಂದ ಬಿಸಿಯಾಗಿ ತೆಗೆದು ಡೈರೆಕ್ಟಾಗಿ ಹಾಕ್ತಿರಲ್ವ, ಆವಾಗ ಪಾಕ ಆರಿದ್ರೆ ಚೆನ್ನಾಗಿ ಪಾಕ ಎಳ್ಕೊಳ್ಳಲ್ಲ. ಸ್ವಲ್ಪ ಬೆಚ್ಚಗಿದ್ರೆ ಪಾಕ ಎಳ್ಕೊಳ್ಳುತ್ತೆ. ಇದನ್ನು ಸುಮಾರು ಏನಿಲ್ಲ ಅಂದರೆ ಒಂದು 4 ರಿಂದ 5 ನಿಮಿಷ ಎಣ್ಣೆಲಿ ಚೆನ್ನಾಗಿ ಬೇಯಿಸಿ ಒಂದು ಸ್ವಲ್ಪ ಗರಿಗರಿಯಾಗಿ ಬಂದಮೇಲೆ ಇದನ್ನು ಎತ್ಕೊಂಡು ಪಾಕಕ್ಕೆ ಹಾಕ್ಕೊಳ್ಳೋಣ. ನೋಡ್ತಾ ಇರ್ಬೋದು, ಇವಾಗ ಪಾಕಕ್ಕೆ ಹಾಕ್ತಾಯಿದ್ದೀನಿ. ಪಾಕಕ್ಕೆ ಬಿಸಿಯಾಗಿ ಹಾಕೋದ್ರಿಂದ ಅದು ಪಾಕ ಚೆನ್ನಾಗಿ ಎಳ್ಕೊಳ್ಳುತ್ತೆ. ಸುಮಾರು ಇದನ್ನು ಒಂದು ನಿಮಿಷ ಬಿಟ್ಟರೆ ಸಾಕು ಪಾಕದಲ್ಲಿ. ಆಮೇಲೆ ಇದನ್ನು ಎತ್ಕೊಂಡು ನಾವು ಸರ್ವ್ ಮಾಡ್ಕೊಬೋದು. ಇದೇ ಥರ ನೀವು ಎಲ್ಲನೂ ಮಾಡಿಟ್ಕೊಳ್ಳಿ. ನಾನು ಇದೇ ಥರ ಎಲ್ಲ ಮಾಡಿಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಪಾಕದಲ್ಲಿ ಹಾಕಿದ ತಕ್ಷಣವೇ ಕಲರ್ ಡಿಫ್ರೆಂಟ್ ಬರುತ್ತೆ. ಸೊ ಫುಡ್ ಕಲರ್ ಯೆಲ್ಲೋ ಕಲರ್ ಹಾಕಿರೋದ್ರಿಂದ ಒಳ್ಳೆ ಸೂಪರಾಗೂ ಕಾಣೋಕ್ಕೆ, ತುಂಬ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು ಫುಡ್ ಕಲರ್ನ. ಈಗ ಸುಮಾರು 1 ನಿಮಿಷ ಬಿಟ್ಟಿದೆ. ಅದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೀವು ಯಾವುದೇ ರೀತಿ ಮನೆಯಲ್ಲಿ ಹಬ್ಬ ಫಂಕ್ಷನ್ ಏನೇ ಆಗಲಿ ಜಿಲೇಬಿ ಮಾಡ್ಕೊಂಡು ತಿನ್ಬೋದು. ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೋಬೋದು ಅಂತ. ನೋಡಿದಷ್ಟು ಸಿಂಪಲ್ಲಾಗಿ ಕಲರ್ಫುಲ್ಲಾಗಿ ಮನೆಯಲ್ಲೇ ಜಿಲೇಬಿ ಮಾಡೋದು ಅಂತ. ಹಾಗಾದರೆ ರೆಸಿಪಿ ನಿಮ್ಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದೆ, ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ತುಂಬ ಧನ್ಯವಾದಗಳು.